ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಪ್ರತಿಭಟನೆ, ಸಂವಿಧಾನ ಬದಲಾವಣೆ ಹೇಳಿಕೆ, ಹನಿ ಟ್ರ್ಯಾಪ್ ಶಾಸಕರ ಅಮಾನತು ಪ್ರಸ್ತಾಪಿಸಿ ಮೇಘರಾಜ್, ಗಣೇಶ್, ರಾಜನಂದಿನಿ, ದೇವೇಂದ್ರಪ್ಪ, ಪರಶುರಾಮ್ ತರಾಟೆ, ತ್ಯಾಗರ್ತಿ ಗೋಹತ್ಯೆ ಖಂಡಿಸಿ ಸಾಗರದ ಪರಿವಾರ ಸಂಘಟನೆಗಳ ಪ್ರತಿಭಟನೆ, ಗೋಹಂತಕರ ವಿರುದ್ಧ ಕ್ರಮ ಕೈಗೊಳ್ಳಿ, ಅಮಾಯಕರ ಮೇಲಿನ ಕೇಸ್ ಕೈಬಿಡಿ ಎಂದ ಪ್ರತಿಭಟನಾಕಾರರು, ತ್ಯಾಗರ್ತಿಯಲ್ಲಿ ಧರ್ಮಸ್ಥಳ ಯೋಜನೆಯಿಂದ ಲಲಿತಮ್ಮ ಅವರಿಗೆ ಮನೆ ಕೊಡುಗೆ, ಯೋಜನೆ ಕಾರ್ಯಚಟುವಟಿಕೆ ತಿಳಿಸಿದ ಬಾಬು ನಾಯ್ಕ್ ಮತ್ತು ಶಾಂತಾ ನಾಯ್ಕ್. ಈಗ ಸುದ್ದಿಯ ವಿವರ. ಕಾಂಗ್ರೆಸ್ಸಿಗರು ದೇಶದ್ರೋಹಿಗಳು, ಸಂವಿಧಾನ ವಿರೋಧಿಗಳು ಮಾತ್ರವಲ್ಲದೆ ದಲಿತ ವಿರೋಧಿಗಳೂ ಹೌದು. ಸಂವಿಧಾನ ಬದಲಾಯಿಸುತ್ತೇನೆ ಎಂದು ಮದದಿಂದ ಹೇಳಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡೆ ಖಂಡನೀಯ ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ತಿಳಿಸಿದರು. ಸಾಗರದ ಸಾಗರ್ ಹೋಟೆಲ್ ವೃತ್ತದಲ್ಲಿ ಮಂಗಳವಾರ ಬಿಜೆಪಿ ವತಿಯಿಂದ ಡಿಕೆ ಶಿವಕುಮಾರ್ ಹೇಳಿಕೆ ಖಂಡಿಸಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರ ಪೇಲಕುಂದ್ಲಿ, ಡಾಕ್ಟರ್ ರಾಜನಂದಿನಿ ಕಾಗೋಡು, ಯುವ ಮೋರ್ಚಾ ಅಧ್ಯಕ್ಷ ಪರಶುರಾಮ್ ಮಾತನಾಡಿದರು. ದಲಿತರ ವಿರೋಧಿಗಳು ಒಂದೇ ಒಂದು ನಿದರ್ಶನ ಕೊಡ್ತೇನೆ. ಎಸ್ಸಿಪಿ ಟಿಎಸ್ಪಿ ಹಣ ಯಾವತ್ತಕ್ಕೋಸ್ಕರ ಬಳಕೆ ಆಗಬೇಕು? ಕರ್ನಾಟಕದಲ್ಲಿ 25,000 ಕೋಟಿ ಪರಿಶಿಷ್ಟ ಜಾತಿ ಪಂಗಡದವರ ಅಭ್ಯುದಯಕ್ಕಾಗಿ, ಶಿಕ್ಷಣಕ್ಕಾಗಿ, ಅವರ ಬಡಾವಣೆಗಳ ಉನ್ನತಿಗಾಗಿ, ಅವರ ಮನೆಗೆ ಹೋಗ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿಗಾಗಿ ಅವ್ರು ಯಾರೋ ಉನ್ನತ ವ್ಯಾಸಂಗ ಮಾಡ್ತಾರೆ ಅಂತಂದ್ರೆ ಪರಿಶಿಷ್ಟ ಜಾತಿ ಪಂಗಡದ ಒಬ್ಬ IAS KS ಆಫೀಸರ್ ಇರಬೇಕು ಅಂತ ಹೇಳಿ ಕನಸನ್ನು ಕಂಡು ಅವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಯೋಜನೆಗಳನ್ನ ಜಾರಿಗೆ ತಂದ್ರೆ 25,000 ಕೋಟಿ ರೂಪಾಯಿಗಳನ್ನ ಇವರ ಗ್ಯಾರಂಟಿ ಹೆಸರಿನಲ್ಲಿ ಬಳಕೆ ಮಾಡ್ಕೊಂಡು ಲೂಟಿ ಮಾಡಿದ್ರಲ್ಲ. ಹಾಗಾಗಿ ಇವರು ದಲಿತ ವಿರೋಧಿಗಳು ಕಾಂಗ್ರೆಸ್ಸಿಗರು. ಇವರು ದೇಶದ್ರೋಹಿಗಳು, ಇವರು ದಲಿತ ವಿರೋಧಿಗಳು, ಇವರು ಸಂವಿಧಾನದ ವಿರೋಧಿಗಳು. ಕಾಂಗ್ರೆಸ್ನ ಅಂತರಾತ್ಮದ ಕೂಗು ಈ ಸಂವಿಧಾನಕ್ಕೆ ಅಪಚಾರ ಮಾಡಬೇಕು ಅನ್ನೋದನ್ನ ಕೇವಲ ಬಾಯಲ್ಲಿ ಹೇಳಿಲ್ಲ, ಮಾಡಿ ತೋರಿಸಿದ್ರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಪ್ರಜಾಪ್ರಭುತ್ವದ ಕತ್ತನ್ನ ಹಿಸುಕಿ ತುರ್ತು ಪರಿಸ್ಥಿತಿಯನ್ನ ತಂದ್ರಲ್ಲ ಸ್ವಾಮಿ. ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನ ಉಲ್ಲಂಘನೆ ಮಾಡಲಿಕ್ಕಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ರಲ್ಲ. ಹಾಗಾಗಿ ನೀವು ಸಂವಿಧಾನದ ವಿರೋಧಿಗಳು. ಪ್ರಜಾತಂತ್ರದ ಬೇರುಗಳು ಭಾರತದಲ್ಲಿ ಅತ್ಯಂತ ಆಳವಾಗಿ ಬೇರೂರಿದ್ದಾವೆ. ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ, ರಾಜ್ಯಸಭೆ ದೇಶದ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿರ್ತಕ್ಕಂಥ ಅತ್ಯುನ್ನತವಾದಂತಹ ವೇದಿಕೆಗಳು. ಅಲ್ಲಪ್ಪ UT ಖಾದರ್ ಅಂತಕ್ಕಂಥ ಪ್ರಜಾಪ್ರಭುತ್ವದ ವಿರೋಧಿ ವಿಧಾನಸಭೆಯ ಸ್ಪೀಕರ್ ಆಗಿ ಕೂತಿದ್ದಾರೆ. UT ಖಾದರ್ ಅಂತಹ ಸ್ಪೀಕರ್ ಆಗಿ ಕೂತು ಮೊನ್ನೆ ಏಕಾಏಕಿ ಹನಿ ಟ್ರ್ಯಾಪ್ ನ ಕಹಾನಿ ಬಗ್ಗೆ ಚರ್ಚೆ ಆಗಬೇಕು, ಬಜೆಟ್ ಬಗ್ಗೆ ವಿಸ್ತೃತ ಉತ್ತರ ಬೇಕು, ಮುಸಲ್ಮಾನರಿಗೆ 4% ರಿಸರ್ವೇಶನ್ ಕೊಡೋದ್ರ ಬಗ್ಗೆ ವ್ಯಾಪಕ ವಿಸ್ತೃತ ಚರ್ಚೆ ಆಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ 18 ಜನ ಶಾಸಕರನ್ನ ಅಮಾನತು ಮಾಡಿದ್ರಲ್ಲ ಸ್ವಾಮಿ. ಸ್ನೇಹಿತರು ಪ್ರಸ್ತಾಪ ಮಾಡಿದ್ರು. ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡರನ್ನ ಎಳೆದಾಡಿದ್ರು, ಆ ಕುರ್ಚಿಯನ್ನ ಬೀಳಿಸಿದ್ರು. ಸನ್ಮಾನ್ಯ ಬಂಗಾರಪ್ಪನವರು ಸ್ಪೀಕರ್ ಅನ್ನ ಕಿತ್ತು, ಮೈಕನ್ನ ಕಿತ್ತು ಸ್ಪೀಕರ್ ಮೇಲೆ ಬಿಸಾಡಿದ್ರು. ಅವತ್ಯಾವತ್ತು 18 ಜನನ ಅಮಾನತ್ ಮಾಡಿರಲಿಲ್ಲ. ಆದ್ರೆ UT ಖಾದರ್ ಅವರೇ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದೀರಾ ಈ 18 ಶಾಸಕರನ್ನ ಅಮಾನತು ಮಾಡೋದ್ರ ಮುಖಾಂತರ. ಹಾಗಾಗಿ ಇವರು ಸಂವಿಧಾನದ ವಿರೋಧಿಗಳು, ಇವರು ದೇಶದ್ರೋಹಿಗಳು, ಇವರು ದಲಿತ ವಿರೋಧಿಗಳು, ಇವರು ಸಂವಿಧಾನದ ವಿರೋಧಿಗಳು. ಮೊನ್ನೆ DK ಶಿವಕುಮಾರ್ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು,
ಆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಏನು 2 ವರ್ಷ ಈಗಾಗಲೇ ಆಗ್ತಾ ಇದೆ. ಆ 2 ವರ್ಷಗಳ ಕಾಲ ಕೇವಲ ಬೇರೆ ಬೇರೆ ರೀತಿಯ ಕ್ಷುಲ್ಲಕ ಸಂಗತಿಗಳನ್ನ ಮಾತ್ರ ಚರ್ಚೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದ್ದೇನೆ ವಿನಃ ಯಾವುದೇ ರೀತಿಯ ಅಭಿವೃದ್ಧಿ ಪರ ಚಿಂತನೆಗಳ ಬಗ್ಗೆ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇಲ್ಲ. ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಅಂತಂದ್ರೆ ಒಂದು ರೀತಿಯಲ್ಲಿ ಪಿಕ್ಚರ್ ಟಾಕೀಸ್ ಆದಂಗೆ ಆಗಿದೆ. ಪಿಕ್ಚರ್ ಟಾಕೀಸ್, ಕಾಂಗ್ರೆಸ್ ಪಕ್ಷದ ಸರ್ಕಾರ ಪಿಕ್ಚರ್ ಟಾಕೀಸ್ ಆದಂಗೆ ಆಗಿದೆ. 3 ತಿಂಗಳಿಗೆ ಒಂದು ಪಿಕ್ಚರ್ ಚೇಂಜ್ ಆಗುತ್ತಾ, ಆ ರೀತಿಯಲ್ಲಿ ಬೇರೆ 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 ಪಿಕ್ಚರ್ಗಳನ್ನ 2 ವರ್ಷಗಳಲ್ಲಿ ಹಾಕಿದಾರೆ. ಇದಕ್ಕೆ ಒಂದೆರಡು ಉದಾಹರಣೆಗಳನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಮೊದಲಿಗೆ ಆಮಿಷಗಳನ್ನು ಒಡ್ಡಿ ಸರ್ಕಾರ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದ ಪ್ರಾರಂಭದಲ್ಲಿ ಗ್ಯಾರಂಟಿ ಪಿಕ್ಚರ್ ಎಲ್ಲಿ ಹೋದ್ರು ಇದೇ ಚರ್ಚೆ, ಗ್ಯಾರಂಟಿ ಕೊಟ್ಟಿವಿ ಹೇಳ್ತಕ್ಕಂಥದ್ದು. ಒಂದು 7-8 ತಿಂಗಳು ಇದೇ ಮಾತನಾಡ್ಕೊಂಡು ಅವರು ಆಡಳಿತವನ್ನ ನಡೆಸೋದು. ಆ 7-8 ತಿಂಗಳು ಆಗ್ತಾ ಇದ್ದಾಗೆ ಲೋಕಸಭೆ ಚುನಾವಣೆ ಬಂತು. ಅದು ಒಂದು 3-4 ತಿಂಗಳು ಓಡ್ತು. ಎಲ್ಲ ಚರ್ಚೆ, ಲೋಕಸಭೆ ಚುನಾವಣೆ, ಆ ಚುನಾವಣೆ ಚರ್ಚೆಗಳು, ಯಾರು ಅಭ್ಯರ್ಥಿ ಆಗ್ಬೇಕು, ಯಾರು ಗೆದ್ರು, ಫಲಿತಾಂಶ ಏನಾಯ್ತು, ಇದ್ರ ಬಗ್ಗೆ ಚರ್ಚೆ ನಡೀತು ಒಂದು 3-4 ತಿಂಗಳು. ಈ ನಮ್ಮ ಮಹಾನಾಯಕರೊಬ್ರು ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಅವ್ರ ಕೆಲಸನೇ ಪಿಕ್ಚರ್ ತೆಗೆಯೋದು. ಅವರು ಈ ಚುನಾವಣೆ ಆಗ್ತಾ, ಲೋಕಸಭೆ ಚುನಾವಣೆ ಆಯ್ತು, ಸೋತ್ರು ಅವರು. ಒಂದಷ್ಟು ಚರ್ಚೆಗಳು ನಡೀತು, ಜನಮಾನಸದಿಂದ ಆ ಒಂದು ಚರ್ಚೆಗಳು ಕೂಡ ಕೊನೆ ಆಗ್ತಾ ಇದ್ದ ಹಾಗೆ ಮತ್ತೊಂದು ಚರ್ಚೆನ ಹರಿಬಿಟ್ರು. ಏನು, ಮತ್ತೊಂದು ಪಿಕ್ಚರ್ ತೆಗೆದ್ರು. ಯಾವುದು? ವಾಲ್ಮೀಕಿ ನಿಗಮದ ಒಂದು ಹಗರಣ. ಅದನ್ನು ತೆಗೆದಿದ್ದು ಇದೇ ಮಹಾನಾಯಕರ. ಯಾಕಂದ್ರೆ ಅವರು ಸಿದ್ದರಾಮಯ್ಯನವರಿಗೆ ಬಾರಿ ಆಪ್ತರು, ನಾಗೇಂದ್ರ ಅಂತ ಹೇಳಿ ಸಚಿವರು. ಆ ಪಿಕ್ಚರ್ ಒಂದು 2-3 ತಿಂಗಳು ಓಡ್ತು. 2-3 ತಿಂಗಳು ಅದೇ ಚರ್ಚೆ, ಎಲ್ಲರ ಬಾಯಲ್ಲೂ ಅದೇ ಚರ್ಚೆ. ಅದು ಮುಗೀತು. ಹಾಗೆ ಮೂಡ ಪಿಕ್ಚರ್ ಜಾರಿಗೆ ಬಂತು. ಮೂಡ ಹಗರಣ ಅಂತ ಹೇಳಿ ಆ ಪಿಕ್ಚರ್ ಅನ್ನ ಜಾರಿಗೊಳಿಸಿದ್ರು. ಅದು ಸುಮಾರು 3-4 ತಿಂಗಳು ನಡೀತು. ನಾವು ಕೂಡ ಪಾದಯಾತ್ರೆ ಮಾಡಿದ್ವಿ, ನಾವು ಕೂಡ ಅದರ ವಿರುದ್ಧ ಹೋರಾಟವನ್ನು ಮಾಡಿದ್ವಿ. ಅದು ಕ್ರಮೇಣ ಮಾಸ್ತಾ ಬಂತು. ಅದು ಮಾಸ್ತಾ ಬಂದಂಗೆ ವಕ್ಫ್ ಹಗರಣ ಅಂತ ಹೇಳಿ ಒಂದು ಪಿಕ್ಚರ್ ಬಿಟ್ರು, ವಕ್ಫ್ ಹಗರಣ ಅಂತ ಹೇಳಿ. ಆ ವಕ್ಫ್ ಹಗರಣ ಕೂಡ ಅಷ್ಟೇ, ಎಲ್ಲರೂ ಹೋರಾಟವನ್ನು ಮಾಡಿದ್ವಿ. ಅದೊಂದು 2-3 ತಿಂಗಳು ಹಾಗೆಯೇ ನಡೀತಾ ಬಂತು. ಅದಾಗ್ತಾ ಇದ್ದಂಗೆ ಗೋಹತ್ಯೆ ನಿಷೇಧ ವಾಪಸ್ ತಗೊಳ್ತೀವಿ ಅಂತ ಹೇಳಿ ಅದೊಂದು ವಿಷಯ ಬಿಟ್ರು. ಅದು ಒಂದು 2 ತಿಂಗಳು ನಡೀತು. ಅದಾಗ್ತಾ ಇದ್ದಂಗೆ ಮೊನ್ನೆ ಎಂತ ರಮ್ಯಾರಾವ್ ಹಗರಣ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಅದೇ ಪಿಕ್ಚರ್. ಎಲ್ಲಾ ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ರು, 2 ಸಚಿವರಿದ್ದಾರೆ, ಅದು ಇದು ಅಂತ ಹೇಳಿ ನಡೀತಾನೆ ಬಂತು. ಅದು ಮುಗಿತಾ ಬಂತು. ಹನಿ ಟ್ರ್ಯಾಪ್ ಅಂತ ಹೇಳಿ ಒಂದು ಪಿಕ್ಚರ್ ಬಿಟ್ರು. ಆ ಪಿಕ್ಚರ್ ಎಲ್ಲಿ ತನಗೆ ಬುಡಕ್ಕೆ ಬರುತ್ತೆ ಅಂತ ಹೇಳಿ ಇವ್ರಿಗೆ ಅನಿಸ್ತಾ ಇತ್ತು. ಏನು ಮಹಾನಾಯಕರಿದ್ದಾರೆ ಅವರಿಗೆ ಆ ಪಿಕ್ಚರ್ ತನ್ನ ಬುಡಕ್ಕೆ ಬರುತ್ತೆ ಅಂತ ಅನಿಸ್ತಾ ಇತ್ತು. ಈ ಹನಿ ಟ್ರ್ಯಾಪ್ ಪಿಕ್ಚರ್ ಬಿಟ್ಟು ಮಾಡಿರೋದು ಆ ಮಹಾನಾಯಕರಲ್ಲ, ಸಿದ್ದರಾಮಯ್ಯ ಅವ್ರ ಕಂಪನಿ. ಉಲ್ಟಾ ಇಟ್ರು ಅವರು. ಅಂದ್ರೆ ಇವರಿಗೆ ಉಲ್ಟಾ ಮಾಡಿ ಒಂದು ಪಿಕ್ಚರ್ ಅನ್ನು ಬಿಟ್ಟು ಹನಿ ಟ್ರ್ಯಾಪ್ ಅಂತ ಹೇಳಿ. ಅದು ಆಗ್ತಾ ಇದ್ದಂಗೆ ಎಲ್ಲಿ ತನ್ನ ಬುಡಕ್ಕೆ ಬರುತ್ತೆ ಅಂತ ಹೇಳಿ ನಿನ್ನೆ ದಿನ ಇದೇ ಮಹಾನಾಯಕರು ಏನ್ ಮಾತಾಡಿದ್ರು, ಸಂವಿಧಾನದ ವಿರೋಧಿ ಹೇಳಿಕೆಯನ್ನ ಕೊಟ್ರು. ಇವತ್ತು ಹನಿ ಟ್ರ್ಯಾಪ್ ಪಿಕ್ಚರ್ ಹೋಗ್ಬಿಡ್ತು. ಇವತ್ತು ನಡೀತಾ ಇರೋದು ಯಾವ ಪಿಕ್ಚರು? ಸಂವಿಧಾನ ವಿರೋಧಿ. ಅಂದ್ರೆ ಒಟ್ಟಾರೆ ಈ ಕಾಂಗ್ರೆಸ್ನವರ ಧೋರಣೆ ಏನಿದೆ ಅಂದ್ರೆ, ಈ 5 ವರ್ಷಗಳ ಕಾಲ ಯಾವುದೇ ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಆಗಲ್ಲ ಹೇಳ್ತಕ್ಕಂಥ ಅವ್ರಿಗೆ ಗೊತ್ತಿರೋದ್ರಿಂದಾಗಿ ಸಂಪೂರ್ಣ 5 ವರ್ಷ ಇದೇ ರೀತಿಯ ಒಂದಷ್ಟು ಪಿಕ್ಚರ್ಗಳನ್ನ ತೆರೆಗೆ ಬಿಟ್ಟು ಸಾರ್ವಜನಿಕವಾಗಿ ಇದೇ ರೀತಿಯ ಚರ್ಚೆಗಳಿರಬೇಕು. ಸೈಕಲ್ ಕೊಟ್ಟಾಗ ಮುಸ್ಲಿಂ ಬಾಂಧವರಿಗೆ ಮಾತ್ರ, ಹಿಂದೂಗಳಿಗೆ ಮಾತ್ರ, ಬ್ರಾಹ್ಮಣರಿಗೆ ಮಾತ್ರ, ಕ್ರೈಸ್ತರಿಗೆ ಮಾತ್ರ ಇದನ್ನು ಹೇಳಿದ್ರ? ಇಲ್ಲ, ಎಲ್ಲ ಜನಾಂಗದ, ಎಲ್ಲ ಧರ್ಮದ ಎಲ್ಲರಿಗೂ ಸಹ ಕೊಟ್ರು. ನಮ್ಮ ಭಾರತೀಯ ಯಾವುದೇ ಮುಖ್ಯಮಂತ್ರಿ ಇರ್ಬೋದು, ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಗಳು, ನಮ್ಮ ನರೇಂದ್ರ ಮೋದಿ ಅವರು ಇರ್ಬೋದು, ಯಾವುದೇ ಅನುದಾನವನ್ನ ಕೊಡಬೇಕಾದ್ರೆ ಅಲ್ಲಿ ತಾರತಮ್ಯ ಮಾಡಿಲ್ಲ, ಧರ್ಮವನ್ನ ಎಳ್ತಂದಿಲ್ಲ. ಇದನ್ನ ಅವರು ನೆನ್ಪಿಟ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಯಾವುದೋ ಒಂದು ಓಲೈಕೆಗೋಸ್ಕರ ಓಟ್ ಹಾಕಿದ್ದಾರೆ ಅಂತ ಹೇಳಿ ಮುಸ್ಲಿಂ ಬಾಂಧವರಿಗೆ ನಾವು ಕೊಟ್ಬಿಡ್ತೀನಿ ಅಂದ್ರೆ ಇದು ಯಾವ ನ್ಯಾಯ? ಕೊಡಿ ಸ್ವಾಮಿ, ಮುಸ್ಲಿಮರಿಗೂ ಕೊಡಿ, ಹಿಂದೂಗಳಿಗೂ ಕೊಡಿ, ಕ್ರೈಸ್ತರಿಗೂ ಕೊಡಿ, ಜೈನರಿಗೂ ಕೊಡಿ, ಎಲ್ಲರಿಗೂ ಕೊಡಿ. ಎಲ್ಲರಿಗೂ ಸಮಪಾಲು ಅಂತೇಳಿ ಭಾಷಣದಲ್ಲಿ ಹೇಳ್ತೀರಿ. ಎಲ್ಲಿ ಈಗ ಯಾಕೆ ಕೊಡ್ತಾ ಇಲ್ಲ? ಇಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸ್ನೇಹಿತರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಕೂಡ ಹಿಂದೂಗಳು, ಅದು ನೆನಪಿರಲಿ. ನಿಮ್ಮದನ್ನ ತೆಗೆದು ಒಂದು ಕೋಮಿಗೆ ಕೊಡ್ತಾ ಇದ್ದಾರೆ. ಅದನ್ನ ವಿರೋಧ ಮಾಡೋದಿಲ್ಲ ನೀವು. ಯಾಕಾಗಿ ವಿರೋಧ ಮಾಡೋದಿಲ್ಲ? ಇಲ್ಲಿ ಆಡಳಿತ ಮಾಡ್ತಕ್ಕಂಥವ್ರು ಕೂಡ
OBCಯಿಂದ ಬಂದವರು ಗೋಪಾಲಕೃಷ್ಣ ಬೇಳೂರು ಅವರು ಕೂಡ ಅವರು ಇವತ್ತು ಹೇಳ್ಬೇಕಲ್ಲ ತಮ್ಮವರಿಗೆ ಇದನ್ನ ವಿರೋಧ ಮಾಡಿ ಅಂತೇಳಿ. ಅವರು ಕೂಡ ಮೊದಲು MLA ಆಗಿದ್ದೆ ನಮ್ಮ ಪಕ್ಷದಲ್ಲಿ, ಅದು ನೆನ್ಪಿಟ್ಕೋಬೇಕು. ನಮ್ಮ ಕಾಂಗ್ರೆಸ್ ಸ್ನೇಹಿತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮತ್ತೊಮ್ಮೆ ಹೇಳ್ತೇನೆ, ಇದನ್ನ ತಾವು ಕೂಡ ವಿರೋಧ ಮಾಡಬೇಕು. ಯಾಕೆ ನೀವು ಹಿಂದೂಗಳಲ್ವಾ? ನಿಮ್ಮ ಪಾಲನಲ್ಲಿ ಕತ್ತು ಕೊಡ್ತಾ ಇಲ್ವಾ? ಯಾಕೆ ಸುಮ್ಮನೆ ಇದ್ದೀರಿ? ದಯಮಾಡಿ ಇದರಲ್ಲಿ ಮೌನಾಚರಣೆ ಮಾಡಬೇಡಿ. ಎಲ್ಲರಿಗೂ ಕೊಡಿ, ಮುಸ್ಲಿಮರಿಗೂ ಕೊಡಿ, ಕ್ರೈಸ್ತರಿಗೂ ಕೊಡಿ, ಬ್ರಾಹ್ಮಣರಿಗೂ ಕೊಡಿ, ಹಿಂದೂಗಳಿಗೂ ಕೊಡಿ, ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೊಡಿ. ಇದು ಬರೀ ಹೇಳಿಕೆ ಆಗಬಾರ್ದು. ಮಾಡಿದಾಗ ಯಾವುದನ್ನು ಮಾಡಬೇಕೋ ಅದನ್ನ ಮುಖ್ಯ ವಾಹಿನಿಗೆ ತಂದು ಜನಸಾಮಾನ್ಯರಿಗೆ ಅನುಕೂಲವಾದಂಥ ಕಾಯ್ದೆಗಳನ್ನು ತರೋದು ಸೂಕ್ತ. ಅವರಿಗೆ ಬೇಕಾದಂಥ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡ್ತೀವಿ ಅನ್ನೋದು ಬರೇ ಚುನಾವಣಾ ರಾಜಕೀಯಕ್ಕೆ ಸೀಮಿತವಾದದ್ದು. ಚುನಾವಣಾ ರಾಜಕೀಯ ಬಿಟ್ಟು ನಮ್ಮ ರೈತಾಪಿ ವರ್ಗ, ಹಿಂದುಳಿದ ವರ್ಗ, ಯಾರ್ಯಾರಿಗೆ ಅನುಕೂಲ ಆಗಬೇಕು ಅಂಥವರಿಗೆ ಮಾಡಿದಂಥ ಸಂವಿಧಾನ ತಿದ್ದುಪಡಿ ಸೂಕ್ತ. ಅದು ಮಾಡಬೇಕಾಗಿದೆ ಈ ಕಾಲಘಟ್ಟದಲ್ಲಿ. ಎಲ್ಲರಿಗೂ ಅನುಕೂಲ ಆಗಬೇಕು. ಒಂದೇ ಒಂದು ಸಮುದಾಯಕ್ಕೆ ಸೀಮಿತ ಆದರೆ ಅದು ಚುನಾವಣಾ ರಾಜಕೀಯ ತಂತ್ರ. ಅದನ್ನು ನಾವು ಭಾರತೀಯ ಜನತಾ ಪಾರ್ಟಿಯವರು ಖಂಡಿಸ್ತೇವೆ. ಮುಂದೆ ನೀವು ತಿದ್ದುಪಡಿನೇ ಮಾಡಬೇಕು ಅಂದರೆ ಎಲ್ಲರಿಗೂ ಸಮಾನತೆಯನ್ನು ಕೊಡಿ, ಸಮಾನ ಹಕ್ಕುಗಳನ್ನು ಕೊಡಿ. ಅವರಿಗೆ ಬೇಕಾದಂಥ, ಈಗ ರೈತಾಪಿ ವರ್ಗದವರು ಏನು ಸಂಕಷ್ಟದಲ್ಲಿ ಸಿಕ್ಕಿದ್ದಾರೆ ಅವರಿಗೆ ಅನುಕೂಲವಾದಂಥ ತಿದ್ದುಪಡಿ ಮಾಡಿ, ಅವರಿಗೆ ಅನುಕೂಲವಾದಂಥ ಕಾನೂನು ಕಾಯ್ದೆಗಳನ್ನು ತನ್ನಿ. ಆ ಥರ ಮಾಡಿದರೆ ನಿಮಗೂ ಒಳ್ಳೆಯ ಹೆಸರು. ಅದು ಬಿಟ್ಕೊಂಡು ಬರೇ ಒಂದೇ ಸಮುದಾಯದ ಹೆಸರ ಮೇಲೆ ನೀವು ತಿದ್ದುಪಡಿ ಮಾಡ್ತೀರಿ ಅನ್ನೋದು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇದೊಂದೇ ಹೋರಾಟ ಅಲ್ಲ, ಇದು ಹೋರಾಟವನ್ನು ಮುಂದುವರಿಸ್ಕೊಂಡು ಏನು ಪ್ರಧಾನಿಗಳಿದಾರಲ್ಲ, ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಅಂಬೇಡ್ಕರ್ ಅವರನ್ನ ಇನ್ನೂ ಸಂವಿಧಾನ ರಚನೆನೇ ಆಗಿರಲ್ಲ, ರಚನಾ ಸಭೆಗೆ ಏನು ಇದು ಮಾಡಿರ್ತಾರಲ್ಲ, ಸಮಿತಿ ಮಾಡಿರ್ತಾರಲ್ಲ, ಆ ಸಮಿತಿಗೆ ಅಂಬೇಡ್ಕರ್ ಅನ್ನ ವಿರೋಧ ಮಾಡ್ತಾರೆ. ಈ ರೀತಿಯಾಗಿ 1946ರಿಂದ ಹಿಡಿದು 2025ರವರೆಗೂ ಬರೀ ಡಾಂಬಿಕ ರೀತಿಯಲ್ಲಿ ಅಂಬೇಡ್ಕರ್ ಅವರನ್ನ ಪ್ರೀತಿ ತೋರಿಸ್ತಿದ್ದಾರೆ ಬಿಟ್ರೆ ಯಾವುದೇ ರೀತಿಯಾಗ್ಲೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ ಯಾವುದೇ ರೀತಿಯ ಒಂದು ಕಾಳಜಿಯನ್ನ, ಅವ್ರ ಮೇಲಿರ್ತಕ್ಕಂಥ ಒಂದು ಗೌರವವನ್ನ ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದವ್ರು ತೋರಿಸ್ಲಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಏನಂತಂದ್ರೆ, ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷದವರು ತಮ್ಮ ವೈಯಕ್ತಿಕ ಕಾರಣಗಳಿಗೆ ಸಂವಿಧಾನವನ್ನು ಬಲಿ ಕೊಡ್ತಾರೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಏನಂದ್ರೆ 1975ರಲ್ಲಿ ತರ್ತಕ್ಕಂಥ ತುರ್ತು ಪರಿಸ್ಥಿತಿ ಯಾವುದೋ ವೈಯಕ್ತಿಕ ಕಾರಣಗಳಿಗೆ ಅವತ್ತು ತುರ್ತು ಪರಿಸ್ಥಿತಿಯನ್ನು ಏನು ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ. ಯಾರು ಸಂವಿಧಾನವನ್ನ ಕೊಲೆ ಮಾಡಿದವರು? ಯಾರಾಗಾದ್ರೆ ಭಾರತೀಯ ಜನತಾ ಪಾರ್ಟಿಯವರು ಯಾವಾಗ ಸಂವಿಧಾನವನ್ನು ಕೊಲೆ ಮಾಡಿದ್ರು? ಮಾಧ್ಯಮದವರು ಪತ್ರಿಕಾ ಸ್ವಾತಂತ್ರ್ಯವನ್ನು ಧಕ್ಕೆ ತರ್ತಾರೆ, ವಿರೋಧ ಪಕ್ಷದ ನಾಯಕರನ್ನು ಎಲ್ಲರನ್ನು ಜೈಲಿಗಟ್ತಾರೆ. ಅವತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಿದವರು ಯಾರು? ಇದೇ ಕಾಂಗ್ರೆಸ್ ಪಕ್ಷದವರು, ಇದೇ ಇಂದಿರಾ ಗಾಂಧಿ ಅಲ್ವಾ? ಈ ರೀತಿಯಾಗಿ ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ನಾನು ಅಹಿಂದ ನಾಯಕ ಅಂತ ಹೇಳ್ತಾರೆ. ನನ್ಗನ್ಸುತ್ತೆ ಅದರಲ್ಲಿ ಬಿಟ್ಟು ಹಿಂದ ತೆಗೆದುಬಿಟ್ಟಿದ್ದಾರೆ, ಹಿಂದ ಹೋಗ್ಬಿಟ್ಟಿದೆ. ಹಿಂದ ಇಲ್ಲ ಇವಾಗ. ಹಿಂದ ಇದ್ದಿದ್ರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಏನ್ ಹೇಳ್ತೀವಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳ್ತಾರಲ್ಲ ಕಾಂಗ್ರೆಸ್ನವರು, ಹಾಗಾದ್ರೆ ಬರೀ ಮುಸಲ್ಮಾನರಿಗೆ ಮಾತ್ರ 4% ಮೀಸಲಾತಿ. ಹಾಗಾದ್ರೆ ಮುಸಲ್ಮಾನರಲ್ಲಿ ಮಾತ್ರ ಬಡವರಿದಾರ? ರಾಜ್ಯದ OBC ವರ್ಗದ ನಾಯಕ, ಹಿಂದುಳಿದ ವರ್ಗದ ನಾಯಕ ಅಂತ ಸಿದ್ದರಾಮಯ್ಯನವ್ರನ್ನ ಕರೀತಾರೆ. ಆದ್ರೆ ಸಿದ್ದರಾಮಯ್ಯನವರಿಗೆ ಹಿಂದೂಗಳು ತಲೆಯಲ್ಲಿ ಬರಲೇ ಇಲ್ವಾ? ಹಿಂದೂಗಳಿಗೆ ಮೀಸಲಾತಿ ಕೊಡಬೇಕು ಈ PWD ವರ್ಕಲ್ಲಿ ಅಂತ ಬರಲೇ ಇಲ್ವಾ? ಹಾಗಾದ್ರೆ ಎಲ್ಲಿವರೆಗೂ ಈ ಹೋರಾಟ ಸ್ವಾಮಿ ನಿಮ್ದು? ಮಾನ್ಯ ಸಿದ್ದರಾಮಯ್ಯನವರೇ, ಎಲ್ಲಿವರೆಗೂ ಹೋರಾಟ? 26 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿಲ್ಲ. ಹಾಗಾದ್ರೆ ನೀವು ಈ ರೀತಿ ಬಕೆಟ್ ಹಿಡಿಯೋದಾಗಿದ್ರೆ ಅಧಿಕಾರದಲ್ಲಿ ಇರ್ಬೇಕಾಗಿತ್ತಲ್ಲ, ಯಾಕಿಲ್ಲ ಅಧಿಕಾರದಲ್ಲಿ? ಇನ್ನು ಎಷ್ಟು ಅಂತ ಉಳ್ಕೊಂಡಿರೋದು ಒಂದೇ ಕರ್ನಾಟಕ. ನೀವು ಇದೇ ರೀತಿಯಾಗ್ಲಿ ಓಲೈಕೆ ರಾಜಕಾರಣ ಮಾಡ್ತಾ ಹೋದ್ರೆ
ಬಹಳ ದೂರ ಇಲ್ಲ ಅಧಿಕಾರ ಕಳ್ಕೊಳ್ತಕ್ಕಂಥ ಸಂದರ್ಭ. ಮುಂದೇನ್ ಮಾಡ್ತೀರಾ ನೀವು? ಯಾವ ಹಿಂದ ಇಟ್ಕೊಂಡು ಹೋಗ್ತೀರಾ? ಇದು ಬಹುಸಂಖ್ಯಾತ ಹಿಂದೂಗಳ ಪಾಲಿಗೆ ಧಕ್ಕೆ ತರುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಪ್ರಮುಖರಾದ ಮಧುರಾ ಶಿವಾನಂದ್, ವಿ ಮಹೇಶ್, ಮಲ್ಲಿಕಾರ್ಜುನ್ ಹಕ್ರೆ, ರಾಜಶೇಖರ್ ಗಾಳಿಪುರ, ಪ್ರಸನ್ನ ಕೆರೆಕೈ, ಕೊಟ್ರಪ್ಪ ನೇದರವಳ್ಳಿ, ಪರಶುರಾಮ್, ವಿನೋದ್ ರಾಜ್, ಬಿಎಚ್ ಲಿಂಗರಾಜ್ ಇನ್ನಿತರರು ಹಾಜರಿದ್ದರು. ತ್ಯಾಗರ್ತಿಯಲ್ಲಿ ಸೋಮವಾರ ಗೋಹತ್ಯೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಗೋಹತ್ಯೆಯನ್ನು ವಿರೋಧಿಸಿದ ಪರಿವಾರದ ಕಾರ್ಯಕರ್ತರ ಮೇಲೆ ಹಾಕಿರುವ ಪ್ರಕರಣವನ್ನು ರದ್ದುಪಡಿಸುವಂತೆ ಒತ್ತಾಯಿಸಿ ಮಂಗಳವಾರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ, ನಗರಸಭಾ ಸದಸ್ಯ ಟಿಡಿ ಮೇಘರಾಜ್, ನ್ಯಾಯವಾದಿ ಸುದರ್ಶನ್. ಫೋನ್ ಮಾಡಿದ್ದೆ ಸಂತೋಷ್ ಬೈಟೆಕಲ್ಲಿದ್ದ, ಅವಾಗಲೂ ನಾನು ಫೋನ್ ಮಾಡಿದೆ, ಬೈಟಕ್ಕೆ ಕೊಡ್ತಿದ್ದ. ಏನೇನು ಮಾಡಬೇಕಿತ್ತು ನಾವು ಸಂಘಟನೆ ಕಡೆಯಿಂದ ಎಲ್ಲದನ್ನೂ ಮಾಡಿದ್ವಿ. ಬೆಳಗಾದ್ರೆ ಗೊತ್ತಾಯ್ತು ಹುಡುಗರ ಮೇಲೆ ಕೇಸ್ ಆಗಿದೆ ಅಂತ ಹೇಳಿ. ಕಾರ್ಯಕರ್ತರು ಏನ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವ್ರನ್ನ ಬೆಂಬಲಿಸಬೇಕಾಗಿದ್ದು ನಮ್ಮ ಕೆಲಸಗಳು. ಈಗ ಒಂದು ನಮ್ಮ ಸಾಕುಪ್ರದಲ್ಲಿ ಇದ್ದವ್ರಿಗೆ ಕಾರ್ಯಕರ್ತರಿಗೆ ಗೊತ್ತಾಗಲ್ಲ, ಅಥವಾ ಯಾರ ಹಿಂದೂಗಳಿಗೆ ಗೊತ್ತಾಗಲ್ಲ. ಈಗ ಅಲ್ಲಿ ತ್ಯಾಗರ್ತಲ್ಲಿ ಏನು ಗೋಹತ್ಯೆ ಆಗ್ತಾ ಇದೆ, ಅಲ್ಲಿ ಕಾರ್ಯಕರ್ತರೇ ಅವ್ರನ್ನ ಹಿಡಿಬೇಕಾಗಿರೋದು, ಅಲ್ಲಿ ಕಾರ್ಯಕರ್ತೇ ಅದನ್ನ ಗಮನಿಸಬೇಕಾಗಿರೋದು. ಆಗ ಆ ಮಕ್ಕಳ ಮೇಲೆ ಕೇಸ್ ಆದಾಗ ಆ ಮಕ್ಕಳಿಗೂ ಕೂಡ ಒಂದು ಮನೆಯಲ್ಲಿ ಅವರಿಗೆ ಎಷ್ಟು ಧರ್ಮದ ಬಗ್ಗೆ ಪ್ರೀತಿ ಇದ್ರು ಕೂಡ ಆ ಮನೆಯಲ್ಲಿ ಇರೋ ವಾತಾವರಣಗಳು ಅವ್ರನ್ನ ಕೆಲವೊಂದು ವಿಷಯಗಳಲ್ಲಿ ಕುಗ್ಸೋ ಕೆಲಸಗಳನ್ನ ಆಗುತ್ತೆ. ಈ ರೀತಿ ಕೆಲಸಗಳಾದಾಗ ಈ ರೀತಿ ಕೆಲಸಗಳನ್ನ ಮಾಡಿದಾಗ ಇನ್ನು ನಾವು ಧೈರ್ಯದಿಂದ ಎದೆಗೊಂದಿನ ಧೈರ್ಯದಿಂದ ಮುಂದೆ ಬರಬೇಕು ಅಂತ ನಾನು ಎಲ್ಲ ಕಾರ್ಯಕರ್ತರಿಗೆ ಕೇಳ್ಕೊತೀನಿ. ಗೋರಕ್ಷಣೆ ಬರೀ ಸಂಘ ಪರಿವಾರದ ಕೆಲಸ ಅಲ್ಲ, ಅಥವಾ ಬಿಜೆಪಿ ಕೆಲಸ ಅಲ್ಲ, ಪ್ರತಿಯೊಬ್ಬ ಹಿಂದೂಗಳ ಕೆಲಸ. ನಾನು ಗೋರಕ್ಷಣೆ ಬಗ್ಗೆ ಮಾತಾಡ್ಬೇಕಂದಾಗ ಪ್ರತಿಯೊಬ್ಬರು ಹಿಂದೂಗಳು ಮಾತಾಡ್ಬೇಕು. ನಾವು ಮೊನ್ನೆ ಯಾವುದೋ ಒಂದು ಗ್ರೂಪಲ್ಲಿ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ನೀವು ಶಿರಾಳಕೊಪ್ಪ ಬಂದ್ ಮಾಡಿ ಅಂತ ಉಲ್ಟಾ ಸೀದಾ ಮಾತಾಡೋಕ್ಕಿಂತ ಆಗಿರ್ತಕ್ಕಂಥ ಘಟನೆಗೆ ಖಂಡಿಸೋ ಕೆಲಸಗಳು ಪ್ರತಿಯೊಬ್ಬ ಹಿಂದೂಗಳು ಮಾಡ್ಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ರೈತರ ಬೆನ್ನೆಲುಬು, ರೈತರ ಜೀವನಾಡಿ ಗೋವು. ಪ್ರತಿಯೊಂದು ಮನೆಯಲ್ಲೂ ಕೂಡ ಮುಂಚಿನ ಒಂದು 50 ವರ್ಷದ ಹಿಂದ್ಗಡೆ ಎಲ್ಲ ಮನೆಗಳಲ್ಲೂ ಗೋವಿತ್ತು. ಯಾರು ಕೂಡ ಸರ್ಕಾರಿ ಗೊಬ್ಬರಗಳನ್ನ ತಗೊಳ್ತಾನೆ ಇರ್ಲಿಲ್ಲ. ಎಲ್ಲರೂ ಕೂಡ ಗೋವಿನ ಗೊಬ್ಬರಗಳನ್ನೇ ನಾವು ಬೆಳೆಯನ್ನ ಬೆಳೆಸಿದ್ವಿ. ಈಗ ಅನಿವಾರ್ಯ ಕಾರಣ ಗೋವು ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ನಾವು ಕೃತಕ ಗೊಬ್ಬರಗಳನ್ನ ಹಾಕಿ ಬೆಳೆ ಬೆಳೆಯೋ ಪರಿಸ್ಥಿತಿ ಎಲ್ಲ ರೈತರಿಗೂ ಬಂದಿದೆ. ಇದು ಮುಂದಿನ ಪೀಳಿಗೆ ನೆನೆಸ್ಕೊಂಡ್ರೆ ನಮ್ಗೆ ನಿಜವಾಗ್ಲೂ ಭಯ ಆಗತ್ತೆ. ಗೋವಿನ ಹಾಲೆ ಇಲ್ಲ, ಗೋವಿನ ಒಂದು ಸತ್ವನೇ ಇಲ್ಲ ಅಂದ್ರೆ ಮುಂದಿನ ಪೀಳಿಗೆ ಜನ ಹೇಗೆ ಬದುಕ್ತಾರೆ? ರಂಜಾನ್ ತಿಂಗಳು ರಂಜಾನ್ ತಿಂಗಳು ಅಂತ ಹೇಳಿ ಎಲ್ಲ ಹೇಳ್ಕೊತಾರೆ, ಹಗಲಿಡೀ ಉಪವಾಸ ಮಾಡ್ತಾರೆ, ರಾತ್ರಿ ಗೋಹತ್ಯೆ ಮಾಡ್ತಾರೆ. ಪುಣ್ಯ ಎಲ್ಲಿ ಬರುತ್ತೆ ಇವರಿಗೆ? ಎಲ್ಲಿ ಪುಣ್ಯ ಬರುತ್ತೆ? ಅದನ್ನ ಕೇಳಿದ್ರೆ ಧರ್ಮದ ಕೆಲಸ ಮಾಡಿದೀನಿ ನಾನು, ಅವ್ರ ಧರ್ಮ ಅದ್ರ ಒಪ್ಪತ್ತೆ, ಆ ಕೆಲಸಗಳನ್ನ ಮಾಡಿದ್ದೆ ಧರ್ಮ ಒಪ್ಪತ್ತೆ ಅಂತ, ಧರ್ಮದ ಕೆಲಸಗಳನ್ನ ಮಾಡಿದೀನಿ ಅಂತ ಅವರೇ ಸಮರ್ಥನೆ ಮಾಡ್ಕೋತಾರೆ. ಮೀಸಲಾತಿ ವಿಚಾರಕ್ಕೆ ಬಂದ್ರೆ ಡಿ ಕೆ ಶಿವಕುಮಾರ್ ಅವರು, ಈ ಸಿದ್ದರಾಮಯ್ಯನವರು, ನಾನು ಇರ್ತಕ್ಕಂಥ ದೇಶ ಯಾವುದು, ನಾನು ಹುಟ್ಟಿರ್ತಕ್ಕಂಥ ಧರ್ಮ ಯಾವುದು ಅನ್ನೋ ಅರಿವೇ ಇಲ್ಲ ಅಂತ ಅನ್ಸುತ್ತೆ. ಈ ಒಂದು ಧರ್ಮದಲ್ಲಿ ಹುಟ್ಕೊಂಡು, ಹಿಂದೂ ಧರ್ಮದಲ್ಲಿ ಹುಟ್ಕೊಂಡು ಅವರು ಈ ರೀತಿ ರಾಜರೋಷವಾಗಿ ನಾನು ಅಲ್ಲಾನ ಕೃಪೆಯಿಂದ ನಮ್ಮ ಕರ್ನಾಟಕ ಸರ್ಕಾರ ಬಂದಿದೆ, ಕಾಂಗ್ರೆಸ್ ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾರೆ ಅಂತ ಅಂದ್ರೆ, ಹೆತ್ತ ತಾಯಿಗೆ ಅನ್ಯಾಯ ಮಾಡೋದು ಒಂದೇ, ಧರ್ಮಕ್ಕೆ ಅನ್ಯಾಯ ಮಾಡೋದು ಒಂದೇ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಮುಂದಿನ ದಿನಗಳಲ್ಲಿ ಇದೇ ತರ ಮುಂದುವರೆದ್ರೆ ನಾವು ಸಾಗರ ಬಂದ್ ಮಾಡಕ್ಕೂ ನಾವು ಹೇಸೋದಿಲ್ಲ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಾವು ವಿಶ್ವ ಪರಿಷತ್ ಭಜನಾ ಕಡೆಯಿಂದ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ, ಹೋಗಿರೋ ನೇರಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದ್ರೆ ರಕ್ಷಣೆ ಮಾಡತಕ್ಕಂತ ಯಾವ ಕಾರ್ಯಕರ್ತರಿಗೆ FIR ಹಾಕಿದಿರೋ ಬೇಷರತ್ತಾಗಿ ಬಿ ರಿಪೋರ್ಟ್ ಅನ್ನ ದಾಖಲಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಎರಡನೇ ಆಗ್ರಹ, ಇವತ್ತು ಸಾಂಕೇತಿಕವಾಗಿ ಇವತ್ತು ಹೋರಾಟ ಮಾಡಿರ್ಬೋದು. ಇದೇ ರೀತಿ ಗೋಪ್ರೇಮಿಗಳ ಮೇಲೆ, ಗೋರಕ್ಷಕರ ವಿರುದ್ಧ ಸರ್ಕಾರ ಧೋರಣೆಯನ್ನು ಮುಂದುವರಿಸಿದ್ರೆ ಅತ್ಯಂತ ವ್ಯಾಪಕವಾಗಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ, ತಾಜಾ ತ್ಯಾಗತ್ಯ ಈ ಪ್ರಕರಣವನ್ನ ಯಾವ ಗೋರಕ್ಷಕರ ಮೇಲೆ ದೂರು ದಾಖಲಾಗಿದೆಯೋ ಅದನ್ನ ರದ್ದುಪಡಿಸಬೇಕು, ಆರೋಪಿಗಳನ್ನ ವಶಕ್ಕೆ ಪಡೆದು ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೇವೆ. ಅವಕಾಶ ಆದ್ರೆ ಎಷ್ಟರ ಮಟ್ಟಿಗೆ ಏನ್ ಗೊತ್ತಿಲ್ಲ. ಕೃಷಿಗೆ ಬೆನ್ನೆಲುಬು ಗೋವು ಅಂತ ನಾವು ಮಾತೆತ್ತಿದ್ರೆ ಸಂವಿಧಾನ, ಮಾತೆತ್ತಿದ್ರೆ ಮಹಾತ್ಮ ಗಾಂಧಿ ಅಂತ ಹೇಳ್ತೀವಿ. ಮಹಾತ್ಮ ಗಾಂಧಿ ಅವರು ಪ್ರತಿ ಸಭೆಯಲ್ಲೂ ಹೇಳಿದ್ದಾರೆ ಗೋಹತ್ಯೆ ನಿಲ್ಬೇಕು ಅಂತ. ಅಂಬೇಡ್ಕರ್ ಅವರು ಹೇಳಿದ್ದಾರೆ ಈ ದೇಶ ಕೃಷಿ ಆಧಾರಿತ ದೇಶ, ಈ ಕೃಷಿ ಆಧಾರಿತ ದೇಶಕ್ಕೆ ಗೋವೇ ಬೆನ್ನೆಲುಬು, ರೈತರಿಗೆ ಗೋವೇ ಬೆನ್ನೆಲುಬು ಅಂತ. ಈಗ ನಾವು ಬಹಳಷ್ಟು ಹೋರಾಟಗಳನ್ನ ನೋಡ್ತಾ ಇದ್ದೇವೆ. ನಾವು ರೈತರು ಅಂತ ಹೇಳ್ತೀವಿ. ಸರ್ಕಾರ ಯಾವ ಮಟ್ಟದಲ್ಲಿ ರೈತರನ್ನ ದಿಕ್ತಪ್ಪಿಸಿದೆ ಅಂತ ಹೇಳಿದ್ರೆ, ಒಂದ್ ಕಡೆ ಗೋಹತ್ಯೆಗೆ ಪ್ರಚೋದನೆ ಕೊಡುತ್ತೆ, ಇನ್ನೊಂದ್ ಕಡೆ ಹಾಲಿನ ದರ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡುತ್ತೆ ಅಂತ ಹೇಳುತ್ತೆ. ಎಂತ ವಿಪರ್ಯಾಸ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತಂದ್ರೆ, ಯಾವುದನ್ನು ಒಪ್ಕೋಬೇಕು, ಯಾವುದನ್ನು ಬಿಡ್ಬೇಕು, ಯಾವ್ದು ಸತ್ಯ ಯಾವ್ದು ಮಿಥ್ಯ ಅಂತ ಹೇಳ್ತಕ್ಕಂಥದ್ದನ್ನ ಜನರ ಮಧ್ಯೆ ಗೊಂದಲವನ್ನು ಹುಟ್ಟುಹಾಕಿ ಸರ್ಕಾರ
ಒಂಥರ ಈ ಅದು ಹೇಳಿಕ್ಕಾಗಲ್ಲ, ಒಂಥರ ಷಡ್ಯಂತ್ರದ ರಾಜಕಾರಣ ಮಾಡ್ತಾ ಇದೆ. ಯಾರು ಗೋವುಗಳನ್ನ ಬಚಾವ್ ಮಾಡ್ಲಿಕ್ಕೆ, ಗೋರಕ್ಷಣೆ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ, ಅದು ಸಂವಿಧಾನದಲ್ಲೇ ಇದೆ. ಆರ್ಟಿಕಲ್ 48 ಇದೆ, 51 AG ಇದೆ, ಎಲ್ಲ ಇದೆ. ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳ್ತೀವಿ. ಸಂವಿಧಾನದಲ್ಲೇ ಇದೆಯಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದಲ್ಲ, ಯಾಕೆ ಮಾಡಲ್ಲ ನೀವು? ನಾವೇನು ಹೇಳ್ತಿಲ್ಲ, ವಿಶ್ವ ಹಿಂದೂ ಪರಿಷತ್ ಬಜೆಟ್ ಇರ್ತಾ ಇಲ್ಲ. ಸಂವಿಧಾನದಲ್ಲೇ ಆರ್ಟಿಕಲ್ 48, 51 AG ಇದೆಯಲ್ಲ, ನೀವು ಅದನ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿ, ಯಾಕೆ ಮಾಡ್ತಾ ಇಲ್ಲ? ನಾವು ಅದನ್ನ ತಡಿಲಿಕ್ಕೆ ಹೋದ್ರೆ, ನಾವು ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಅರ್ಥ ಏನು ಅಂತ ಹೇಳಿದ್ರೆ ತುಗಲಕ್ ಸರ್ಕಾರ ಅಂತ. ನಾವು ನಿಮ್ಮನ್ನ ಪ್ರತಿಯೊಂದು ಹಂತದಲ್ಲಿ FIR ಗಳನ್ನ ಹಾಕಿ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಮೆಂಡ್ತೀವಿ ನಿಮ್ಮನ್ನ ಅಂತ. ಅಧಿಕಾರ ಶಾಶ್ವತವಲ್ಲ ಬಂಧುಗಳೇ, ತಿಳ್ಕೋಬೇಕು. ಯಾರೇ ರಾಜಕಾರಣ ಮಾಡ್ಲಿ, ಈ ದೇಶ ಗೋ ಆಧಾರಿತ ದೇಶ ಅಂತ ನೀವು ಮಹಾತ್ಮ ಗಾಂಧಿ ಅವರಿಗೆ ಬೆಲೆ ಕೊಡ್ತೀನಿ ಅಂತಿದ್ರೆ ಇವತ್ತಿಂದನೇ ನೀವು ನಿಲ್ಸ್ಬೇಕು ಗೋ ಹತ್ಯೆಯನ್ನು. ಇವತ್ತಿಂದನೇ ಗೋವುಗಳ ಮೇಲೆ ಆಗ್ತಕ್ಕಂಥ ಹಿಂಸೆ ನಿಲ್ಸ್ಬೇಕು. ಇವತ್ತಿನ ಮತಾಂತರ ಆಗೋದನ್ನ ನಿಲ್ಲಿಸ್ಬೇಕು. ಯಾವುದನ್ನೂ ಮಾಡಲ್ಲ ನೀವು. ನೀವೇನ್ ಮಾಡ್ತಿದ್ದೀರಿ ಅಂದ್ರೆ ಅಧಿಕಾರ ಕಂಡುಕೊಂಡು ಆಯಾ ಸಂದರ್ಭಕ್ಕೆ ತಕ್ಕಂತೆ ನಾಟಕ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇದರಿಂದ ದೇಶಕ್ಕೆ ನಷ್ಟ ಆಗ್ತಿದೆ, ಧರ್ಮ ಮತ್ತೆ ದೇಶ ಭಕ್ತರಿಗೆ ನಷ್ಟ ಆಗ್ತಿದೆ, ಸಂವಿಧಾನದ ಮೌಲ್ಯಗಳಿಗೆ ನಷ್ಟ ಆಗ್ತಿದೆ. ಸಂವಿಧಾನದ ಆಶಯಗಳ ಒಂದ್ ಸೈಡ್ ಅನ್ನು ಒಪ್ಕೊಳ್ಳೋದು, ಫಂಡಮೆಂಟಲ್ ರೈಟ್ಸ್ ಅನ್ನು ಒಪ್ಕೊಂಡ್ಬಿಡೋದು, ಮೂಲಭೂತ ಹಕ್ಕುಗಳ ಬಗ್ಗೆ ಮಾತ್ರ ನಾವು ಮಾತಾಡೋದು, ಮೂಲಭೂತ ಕರ್ತವ್ಯಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಆ ಮೂಲಭೂತ ಕರ್ತವ್ಯಗಳೆಲ್ಲ ಇದೆಯಲ್ಲ, ಇದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ನಮ್ಮ ಸಂಘಟನೆ ಒತ್ತಾಯ ಮಾಡ್ತಾ ಇದೆ. ನೀವು ಒಂದ್ ಕಣ್ಣಿ ಬೆಣ್ಣೆ ಒಂದ್ ಕಣ್ಣಿ ಸುಣ್ಣ ಮಾಡ್ಬೇಡಿ. ನೀವು ಹಾಲಿನ ದರ ಏರಿಸಿದೀವಿ ಅಂತ, ರೈತರ ಪರ ಇದೀವಿ ಅಂತ ಹೇಳಿಕೆ ಕೊಡೋದು, ಇನ್ನೊಂದ್ ಕಡೆ ಗೋಹತ್ಯೆಗೆ ಪ್ರಚೋದನೆ ಮಾಡ್ತಕ್ಕಂಥದ್ದು ದಯವಿಟ್ಟು ಮಾಡ್ಬೇಡಿ. ನಾನು ಇಲಾಖೆ ಮೂಲಕ ವಿನಂತಿ ಮಾಡ್ತೀನಿ, ಸುಪ್ರೀಂ ಕೋರ್ಟ್ನವರು 2006ರಲ್ಲಿ ನಾವು ಇವತ್ತು ನೆನ್ಪು ಮಾಡ್ಕೋಬೇಕು ರಾಜೀವ್ ದೀಕ್ಷಿತ್ರನ್ನ, ಮೇರಾ ಮಹಾನ್ ಖ್ಯಾತಿಯ ರಾಜೀವ್ ದೀಕ್ಷಿತ್ರನ್ನ. ಎಲ್ಲಾ ಅರಬ್ ಕಂಟ್ರೀಸ್ಗೂ ಹೋಗಿ ಧರ್ಮ ಗ್ರಂಥಗಳನ್ನ ತಂದು ನಮ್ಮ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ. ಆ ಸುಪ್ರೀಂ ಕೋರ್ಟ್ ಅನ್ನು ಅದನ್ನೆಲ್ಲ ಅವಲೋಕನ ಮಾಡಿದೆ. ಯಾವ ಧರ್ಮ ಗ್ರಂಥದಲ್ಲೂ ಕೂಡ ಗೋಹತ್ಯೆ ಮಾಡಿ ಹೇಳ್ತಕ್ಕಂಥ ವಿವರಣೆ ಇಲ್ಲ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮಾನ್ಯತೆ ಇಲ್ವಾ? ಕಾನೂನಿಗೆ ಮಾನ್ಯತೆ ಇಲ್ವಾ? ಈಗಲೂ ಕೂಡ ಕರ್ನಾಟಕದ ಒಂದು ಕಾಯ್ದೆ ಇದೆ, ಗೋಹತ್ಯೆ ನಿಷೇಧ ಕಾಯ್ದೆ ಇದೆ. ಕರ್ನಾಟಕ ರಾಜ್ಯ ಗೋಹತ್ಯೆ ನಿಷೇಧ ಮತ್ತು ಪಶುಸಂಗೋಪನಾ ಕಾಯ್ದೆ ಇದೆ. ಆ ಪ್ರಕಾರ ನಡೀತಾ ಇದೆಯಾ ಸರ್ಕಾರ? ಇಲ್ವಲ್ಲ. ಕಾಯ್ದೆ ಪುಸ್ತಕದಲ್ಲಿದೆ. ಗೋಹತ್ಯೆ ಮಾಡೋರು ದಿನನಿತ್ಯ ಮಾಡ್ತಿದ್ದಾರೆ, ಅಕ್ರಮ ಗೋಸಾಗಾಣಿಕೆ ದಿನನಿತ್ಯ ಮಾಡ್ತಾ ಇದ್ದಾರೆ, ಗೋವಿಗೆ ಹಿಂಸೆ ದಿನನಿತ್ಯ ಕೊಡ್ತಿದ್ದಾರೆ. ಕೇಳಕ್ ಹೋದವ್ರ ಮೇಲೆ ಕೇಸು. ಎಷ್ಟು ಚೆನ್ನಾಗಿ. ಬಜರಂಗ ದಳದ ಜಿಲ್ಲಾ ಸಂಯೋಜಕ ಸಂತೋಷ್ ಶಿವಾಜಿ, ಸುನೀಲ್, KV ಪ್ರವೀಣ್, ಸುದರ್ಶನ್, ಮೈತ್ರಿ ಪಾಟೀಲ್, ಸವಿತಾ ವಾಸು, ಮಧುರಾ ಶಿವಾನಂದ್ ಇನ್ನಿತರರು ಹಾಜರಿದ್ದರು. ಗ್ರಾಮೀಣ ಭಾಗದಲ್ಲಿ ನಿರ್ಗತಿಕರಿಗೆ ಉಚಿತವಾಗಿ ಮನೆ ಕಟ್ಟಿಕೊಡುವ ಕೆಲಸವನ್ನು ಸಂಘದ ಸದಸ್ಯರು ಯಶಸ್ವಿಯಾಗಿ ಮಾಡಿದ್ದಾರೆ ಎಂದು ಜಿಲ್ಲಾ ಯೋಜನಾ ನಿರ್ದೇಶಕ ಬಾಬು ನಾಯ್ಕ್ ತಿಳಿಸಿದರು. ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಯೋಜನೆಯಡಿ ನಿರ್ಗತಿಕರಾದ ಲಲಿತಮ್ಮ ಅವರಿಗೆ ಮನೆ ಹಸ್ತಾಂತರ ಮಾಡಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿ ಶಾಂತಾನಾಯ್ಕ್ ಮಾತನಾಡಿದರು. ಗ್ರಾಮ ಸಮಿತಿ ಅಧ್ಯಕ್ಷ ಬಂಗಾರಪ್ಪ, ಪ್ರಮುಖರಾದ ಕಿರಣ್ ದೊಡ್ಮನೆ, ಜಗದೀಶ್ ಬೆಳಂದೂರು, ಕೆರಿಯಪ್ಪ, ಚಂದ್ರಪ್ಪ, ಮೇಲ್ವಿಚಾರಕ ಧರ್ಮಪ್ಪ, ಸಮನ್ವಯಾಧಿಕಾರಿ ಗೌರಮ್ಮ, ಜಗದೀಶ್ ಲ್ಯಾವಿಗೆರೆ, ಭಾರತಿ, ಸ್ನೇಹ ಇನ್ನಿತರರು ಹಾಜರಿದ್ದರು. ಯಾರು ಬಡವರಿದ್ದಾರೆ, ಯಾರು ನಿರ್ಗತಿಕರಿದ್ದಾರೆ ಅಂಥವರನ್ನು ಗುರುತಿಸೇನುಂಟ ಅವರಿಗೆ ಧರ್ಮಸ್ಥಳ ಗ್ರಾಮ ಯೋಜನೆಯಿಂದ ಮಾಶಾಸನ ಅಂತ ಕೊಡ್ತೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಧಾರಣ 18,864 ಮಂದಿಗೆ ಮಾಶಾಸನವನ್ನು ಇವತ್ತಿನವರೆಗೆ ಕೊಡ್ತಿದ್ದೇವೆ. ಪ್ರತಿ ತಿಂಗಳಂದರೆ ಹೇಳಿದರೆ ಕೆಲವೊಂದು ಸಂಸ್ಥೆಗಳನ್ನು ಬರಬೇಕಾದ್ರೆ ಒಂದೂವರೆ ತಿಂಗಳು, 2 ತಿಂಗಳು, 3 ತಿಂಗಳಾಗ್ತದೆ. ನಮ್ಮಲ್ಲಿ ಎಲ್ಲ 30 ತಾರೀಕಿನ ಒಳಗೆ, ಆ ತಿಂಗಳ 30 ತಾರೀಕಿನ ಒಳಗೆ ಅವರಿಗೆ ಕೊಡತಕ್ಕಂಥ ಮಾಶಾಸನ ಏನುಂಟ ಅದನ್ನು ಅವರ ಮನೆ ಬಾಗಿಲಿಗೆ ಮುಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಈ ಲಲಿತಮ್ಮನಿಗೂ ಕೂಡ ಪ್ರತಿ ತಿಂಗಳು 1,000 ಬರ್ತದೆ. ಕೇವಲ ಜೀವನ ನಿರ್ವಹಣೆಗೆ ಮಾಶಾಸನವನ್ನು ಮಾತ್ರ ಕೊಡುವಂಥದ್ದಲ್ಲ, ಅದರ ಒಟ್ಟಿಗೇನುಂಟ ಅವರಿಗೆ ದಿನನಿತ್ಯ ಬಳಕೆಗೆ ಬೇಕಾದಂಥ ನಿತ್ಯ ಬಳಕೆಯ ಸೊತ್ತುಗಳು, ಅವರಿಗೆ ಚಾಪೆ ಇರ್ಬೋದು, ರಗ್ ಇರ್ಬೋದು, ಅವರಿಗೆ ಹಾಕುವಂಥ ಡ್ರೆಸ್ ಇರ್ಬೋದು, ಪಾತ್ರೆಗಳಿರ್ಬೋದು, ಹೀಗೆ 18 ವಿಧದ ಸೊತ್ತುಗಳನ್ನು ಅವರ ಮನೆ ಬಾಗಿಲಿಗೆ ಮುಟ್ಟಿಸೇನಂತ ಇದು ಧರ್ಮಸ್ಥಳ ಕ್ಷೇತ್ರದಿಂದ ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ. ಅದರಲ್ಲಿ 3ನೇ ಕಾರ್ಯಕ್ರಮ ಅಂತ ಹೇಳಿದರೆ ಯಾರ ಮನೆ ಪೂರ್ತಿ ಹಾಳಾಗಿದೆ ಅಂಥವರಿಗೆ ಹೊಸ ಮನೆಯಲ್ಲಿರ್ಬೋದು, ಯಾರ ಮನೆ ರಿಪೇರಿ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂಥ ಮನೆಯಿಂದಲೇ ಅದನ್ನು ರಿಪೇರಿ ಮಾಡುವಂಥ,
ಅವರಿಗೆ ಶೌಚಾಲಯ ಇಲ್ಲದಿದ್ದ ಪಕ್ಷದಲ್ಲಿ ಶೌಚಾಲಯವನ್ನು ಕಟ್ಟಿಕೊಡುವಂಥದ್ದು, ಅಡಿಗೆ ಕೊಡೆ ಇಲ್ಲದಿದ್ದ ಪಕ್ಷದಲ್ಲಿ ಅಡಿಗೆ ಕೊಡೆಯನ್ನು ಕಟ್ಟಿಕೊಡುವಂಥದ್ದು, ಈ ರೀತಿಯ ಕಾಮಗಾರಿಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಈಗ ಇವತ್ತು ಬೆಳಂದೂರಲ್ಲಿ ನಾವು ಏನು ಲಲಿತಮ್ಮನಿಗೆ ಮನೆಯನ್ನು ಹಸ್ತಾಂತರ ಮಾಡ್ತಿದ್ದೇವೆ, ಇದು 576ನೇ ಮನೆ. ಇಡೀ ರಾಜ್ಯದಲ್ಲಿ ಈ ವರ್ಷದಲ್ಲಿ ಇಷ್ಟುವರೆಗಿಂತ 576 ಮನೆಗಳನ್ನು, ಹೊಸ ಮನೆಗಳನ್ನು ನಾವು ಕಟ್ಟಿಸಿಕೊಂಡಿದ್ದೇವೆ. ಕೇವಲ ಮನೆ ಕಟ್ಟುವಂಥ ನನ್ನ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಮನೆ ಕಟ್ಟಬೇಕಾದರೆ ಒಂದಷ್ಟು ಮಂದಿಯ ಸಹಕಾರ ಬೇಕು. ನಾವಿದಕ್ಕೆ 1 ಲಕ್ಷ ತುಂಬಿಗೆ ನನ್ನ ಖರ್ಚು ಮಾಡಿ ಇದುವರೆಲ್ಲ 1,19,000 ಬಹಳ ಸರಳ ರೀತಿಯ ಮನೆಯನ್ನು ಅವರಿಗೆ ತಕ್ಕುದಾದ ಮನೆಯನ್ನು ಕೇವಲ ಅಷ್ಟು ಮಾತ್ರ ಅಲ್ಲ, ಊರಿನವರಿಂದ ಹೇಳಿದರು ಇವರನ್ನ ಎಲ್ಲರೂ ಕೂಡ ನಾನು ಮನ ಧನಗಳಿಂದ ಸಾಕಾರ ಇದರ ಉದ್ದೇಶ ಅವರಿಗೆ ಒಂದು ಸೂರು ಇಲ್ಲ, ಆ ಸೂರನ್ನು ನಾವು ಮಾಡಬೇಕು, ಅವರಿಗೆ ಮನೆಯನ್ನು ಕಟ್ಟಿಕೊಡಬೇಕು. ಇದರ ಉದ್ದೇಶ ಜೀವಿತಾವಧಿಯ ಕೊನೆಯ ಕಾಲದಲ್ಲಿ ಅವರು ನೆಮ್ಮದಿಯಿಂದ ಇರಬೇಕು ಅನ್ನೋದನ್ನು ಉದ್ಯಮವನ್ನು ನಾವು ಒಂದು ಕನಸು. ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಅವರು ಇವತ್ತಿನಿಂದ ನೆಮ್ಮದಿಯಿಂದ ಮನೆಯಲ್ಲಿ ನಡೆಯಬಹುದು. 576 ಮಂದಿ ನೆಮ್ಮದಿಯಿಂದ ನಡೆಯುತ್ತೆ. ಆತ್ಮೀಯರೇ, ಇಂಥ 10 ಹಲವು ಕಾರ್ಯಕ್ರಮಗಳನ್ನು ಯಾರು ಮಲಗಿದಲ್ಲೇ ಇದ್ದಾರೆ ಅಂಥವರಿಗೆ ವಾಟರ್ ಬೆಡ್ ಇರ್ಬೋದು, ವೀಲ್ ಚೇರ್ ಇರ್ಬೋದು, ಮೂವಾಕರ್ ಇರ್ಬೋದು, ವಾಕರ್ ಇರ್ಬೋದು, ಇದನ್ನು ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಒಂದು ವೈಯಕ್ತಿಕ ಕುಟುಂಬದ ಅಭಿವೃದ್ಧಿ, ನನಗೆ ಹೇಳಿದ್ದೇನೆ ವೈಯಕ್ತಿಕ ಕುಟುಂಬದ ಅಭಿವೃದ್ಧಿ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಅಂತ ಹೇಳಿದರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ. ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿದರೆ, ನಮ್ಮ ಊರಲ್ಲಿ ಒಂದು ಕೆರೆ ಉಂಟು, ಆ ಕೆರೆಯಲ್ಲಿ ನನ್ನ ಹೂಳು ತುಂಬಿದೆ, ಆ ಹೂಳನ್ನು ತೆಗೆದು ಆ ಕೆರೆಯ ಪಾತ್ರವನ್ನು ದೊಡ್ಡದು ಮಾಡಿ ನೀರನ್ನು ತುಂಬಿಸಿದಾಗ ನೀರು ಪ್ರಕೃತಿ ಅಂದರೆ ಮಳೆಯಿಂದ ನೀರು ತುಂಬುತ್ತದೆ. ನೀರು ತುಂಬಿದಾಗ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ, ಬೋರ್ವೆಲ್ ರೀಚಾರ್ಜ್ ಆಗ್ತದೆ, ಬಾವಿ ರೀಚಾರ್ಜ್ ಆಗ್ತದೆ, ನಮ್ಮ ಕೃಷಿಗಳಿಗೆ ಬೇಕಾದಷ್ಟು ನೀರೇನು ನಮಗೆ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಕೆರೆಯ ಹೂಳನ್ನು ಎತ್ತುವ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಕೆರೆಯ ಹೂಳನ್ನು ಎತ್ತುವ ಇದು ಇಷ್ಟವರೆಗೆ 867 ಕೆರೆಗಳನ್ನು ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಇದಕ್ಕೆ ಮಾಡಿದ ಖರ್ಚು 58 ಕೋಟಿ 60 ಕೋಟಿ ಜರುಗಿಸಿದೆ. ಈ 10 ಹಲವು ಕಾರ್ಯಕ್ರಮಗಳನ್ನು ನಾವು ಧರ್ಮಸ್ಥಳ ಗ್ರಾಮದಲ್ಲಿ ಮಾಡಿದ್ದೇವೆ. ಇವತ್ತಿನ ಕಾರ್ಯಕ್ರಮದಿಂದ ಬಡವರ ಕಣ್ಣೀರು ಒರೆಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀವಿ. ಈ ಸಹಕಾರವನ್ನು ಯಾವತ್ತೂ ಕೂಡ ನಾವು ಮರೆಯುವುದಿಲ್ಲ, ಈ ಸಮಾಜ ಕೂಡ ಮರೆಯುವುದಿಲ್ಲ. ಇದು ನೇರವಾಗಿ ಆ ಸ್ವಾಮಿಗೆ ಮೆಚ್ಚುಗೆ ಆಗತಕ್ಕಂಥ ಒಂದು ಕಾರ್ಯಕ್ರಮ. ನಾವೆಲ್ಲರೂ ಕೂಡ ಮನೆಯನ್ನು ಹಸ್ತಾಂತರ ಮಾಡುವ ಕಾರ್ಯಕ್ರಮ ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಬೇರೆ ಬೇರೆ ವೃದ್ಧರನ್ನು ನೋಡಿದ್ವಿ, ಯಾರಿಗೆ ಮನೆ ಮಾಡಿ ಕೊಡ್ಬೋದು ಅಂತೇಳಿ ಎಲ್ಲರಿಗೂ ಅವಶ್ಯಕತೆ ಇತ್ತು. ಆದರೆ ಜಾಗದ ಸಮಸ್ಯೆಯಿಂದ ಅಥವಾ ಬೇರೆ ಬೇರೆ ಸಮಸ್ಯೆಯಿಂದ ನಮಗೆ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಲಲಿತಮ್ಮನ್ನು ನೋಡುವಾಗ ಹೋದ ವರ್ಷದಿಂದನೇ 2 ವರ್ಷದಿಂದನೇ ಕೇಳ್ತಾ ಇದ್ರು. ನಾವು ಅಂದ್ಕೊಂಡು ಪಂಚಾಯತಿಂದ ಬರ್ಬೋದು ಅಥವಾ ಏನೋ ಒಂದು ವ್ಯವಸ್ಥೆ ಆಗ್ಬೋದು ಅಂತ ಕಾದು. ಆದರೆ ಹೋದ ವರ್ಷ ಹೇಳಿದ್ರು ಜಗಣ್ಣ ಮತ್ತು ಇವರೆಲ್ಲ ಹೇಳಿದ್ರು, ಇಲ್ಲ ಮೇಡಮ್ ತಲೆ ಮೇಲೆ ಬೀಳತ್ತೆ ಅಂತೇಳಿ. ಪಾಪ ಇವರೆಲ್ಲ ಸೇರಿ ಮರದ ಒಂದು ಗುಜ್ಜನ್ನು ಕೂಡ ಕೊಟ್ಟಿದ್ರು, ಅಲ್ವಂದ್ರೆ ಗುಜ್ಜನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಈ ವರ್ಷದ ವಾತ್ಸಲ್ಯ ಕಾರ್ಯಕ್ರಮವನ್ನು ಅದು ದೇವರ ಪ್ರಸಾದ ಇರ್ಬೋದು, ಲಲಿತಮ್ಮನಿಗೆ ಬೀಳುದಿತ್ತು, ಅದು ಬೆಳಂದೂರು ಗ್ರಾಮದ ಲಲಿತಮ್ಮನಿಗೆ ಬಿದ್ದಿದೆ. ಹಾಗಾಗಿ ಖಂಡಿತವಾಗಿಯೂ ನಾವು ಪೂಜೆಯನ್ನು ಮತ್ತು ಅಮ್ಮನವರನ್ನು ನೆನೆಸ್ಕೊಳ್ಬೇಕು ಈ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಈಗ ಎಷ್ಟು ಜನ ಇದ್ರೂ ಕೂಡ ಕೈಯಲ್ಲಿ ದುಡ್ಡಿಲ್ಲ ಅಥವಾ ಯಾರು ಕೇಳೋರಿಲ್ಲ ಅನ್ನುವಾಗ ಯಾರು ಅವರ ಹತ್ರ ಬರೋದಿಲ್ಲ. ಅಂಥದ್ರಲ್ಲಿ ಮಾತೃಶ್ರೀ ಹೇಮಾವತಿ ಅಮ್ಮನವರು ಇದನ್ನು ಮನಗಂಡು ಬರೀ 1,000 ರೂಪಾಯಿ ದುಡ್ಡು ಕೊಟ್ಟರೆ ಅವರಿಗೆ ಜೀವನಕ್ಕೆ ಏನಾದರೂ ಆಗ್ಬೋದು. ಅದಕ್ಕೆ ಅವರಿಗೆ ಅದರ ಜೊತೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅಂತೇಳಿ ಹೆಚ್ಚು ಮುಂದೆ ಹಾಕ್ತೀವಿ. ಅವರಿಗೆ ದುಡ್ಡು ಕೊಟ್ಟರೆ ಅದರಿಂದ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅನ್ನುವ ಕಾರಣಕ್ಕೋಸ್ಕರ ಅವರಿಗೆ ಪೌಷ್ಟಿಕ ಆಹಾರ ಅಂತ ಹೇಳಿ ಪ್ರತಿ ತಿಂಗಳು ಒಂದೊಂದು
ಪೌಷ್ಟಿಕಾಹಾರದ ಕಿಟ್ಟನ್ನು, ಅದರ ಜೊತೆಗೆ ನಮ್ಮ ಸರ್ ಹೇಳಿದಾಗೆ ಅವರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು, ಅವರಿಗೆ ಪಾತ್ರ ಇರ್ಬೋದು, ಪ್ರತಿಯೊಂದನ್ನು ಧರ್ಮಸ್ಥಳದಿಂದ ಅಮ್ಮನವರು ಕಳಿಸಿಕೊಡ್ತಾ ಬಂದಿದ್ದಾರೆ. ಇದರ ಜೊತೆಗೆ ಒಂದ್ಸಲ ಅವರು ಯಾಕೆ ಈ ಯೋಜನೆಯನ್ನು ಮಾಡಿದ್ರು ಅಂತ ಹೇಳಿದರೆ, ಅವರಿಗೆ ಕಿಟ್ ಕೊಡುವಾಗ ಒಂದು ಮಹಿಳೆಯ ಜೊತೆ ಫೋಟೋ ಕೂಡ ಬಂತು. ಅವರಿಗೆ ನೋಡುವಾಗ ಕಿಟ್ ಕೊಡ್ತಾ ಇರುವ ಸಂದರ್ಭದಲ್ಲಿ ಫೋಟೋ ತೆಗೆದ್ರು ನಮ್ಮ ಕಾರ್ಯಕರ್ತರು. ಇದನ್ನು ಅಮ್ಮನವ್ರು ನೋಡಿದಾಗ ಆ ತಟ್ಟಿ ಮನೆಯಲ್ಲಿ ಅಜ್ಜ ಅಜ್ಜಿ ಬದುಕ್ತಾ ಇದ್ರು. ಅವಾಗ ಅವ್ರು ಯೋಚನೆ ಮಾಡಿದ್ರು, ಈ ತಟ್ಟಿ ಮನೆಯಲ್ಲಿ ಇವ್ರು ಹೇಗೆ ಬದುಕ್ತಾರೆ, ಅಕಸ್ಮಾತ್ ಹಾವು ಅದು ಇದು ಹೋದರೆ ಈ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಆಗೋದಿಲ್ಲ, ಮಳೆ ಬಂದಾಗ ಯಾವಾಗ ತಲೆ ಮೇಲೆ ಬೀಳುತ್ತೆ ಏನೋ, ಈ ಚಿಂತೆಯಲ್ಲೇ ಇವರು ರಾತ್ರಿ ಕಳಿಬೇಕಾಗ್ತದೆ. ಹಾಗಾಗಿ ಇದಕ್ಕೆ ಬದಲಿ ವ್ಯವಸ್ಥೆ ಹೇಗೆ ಮಾಡ್ಬೋದು ಅಂತ ಯೋಚನೆ ಮಾಡುವಾಗ ಸಣ್ಣದೊಂದು ಅವರ ಜೀವಿತಾವಧಿಗೆ ಏನು ಬೇಕೋ ಅದನ್ನು ಮಾಡಿಕೊಡುವ, ಇದು ಮುಂದುವರಿಬೇಕಂತಿಲ್ಲ, ಅವರ ಜೀವಿತಾವಧಿಗೆ ಏನು ಬೇಕೋ ಅದನ್ನೊಂದು ಮಾಡಿಕೊಡುವ ಅಂತ ಆ ಒಂದು ನಿರ್ಧಾರ ಮಾಡಿ ವಾತ್ಸಲ್ಯ ಅನ್ನುವ ಕಾರ್ಯಕ್ರಮದ ಮುಖಾಂತರ ಅಂತ ಅವರನ್ನು ಆಯ್ಕೆ ಮಾಡಿ, ಯಾರಿಗೆ ಮಕ್ಕಳಿಲ್ಲ, ಮನೆಯಲ್ಲಿ ಗಂಡ ಇಲ್ಲ ಅಥವಾ ಗಂಡ ಇದ್ರೂ ಕೂಡ ಅವರಿಗೆ ದುಡಿಯುವ ಶಕ್ತಿ ಇಲ್ಲ, ಇಂಥವರಿಗೆ ವಾತ್ಸಲ್ಯ ಮನೆಯನ್ನು ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ತುಂಬ ಧರ್ಮಸ್ಥಳ ಯೋಜನೆಯ ಕಾರ್ಯಕ್ರಮವನ್ನು 10 ಹಲವು ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.